ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಆ ಒಂದು ಭವನವನ್ನ ಕಟ್ಟಡ ಮಾಡಬೇಕು, ನಿರ್ಮಿಸಬೇಕು ಅಂತ ಹೇಳಿ ಬಹುತೇಕ ತಾಲೂಕಾ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವನಗೌಡರು, ಅನೇಕ ಸಂಗಡಿಗರು ಬಹಳಷ್ಟು ಹೋರಾಟವನ್ನು ಮಾಡಿ ಆ ಭವನಕ್ಕೆ ದುಡ್ಡನ್ನು ತಂದು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳಷ್ಟು ಮಹರ್ಷಿ ವಾಲ್ಮೀಕಿ ಭವನದ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಜನಪ್ರಿಯ ಶಾಸಕರ ಚಂದ್ರು ಲಮಾಣಿ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನೆಚ್ಚಿನ ಹೆಮ್ಮೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅಮೃತ ಹಸ್ತದಿಂದ ಈ ಉದ್ಘಾಟನೆ ಆಗಿದೆ. JS ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, JS ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಡಮನಿಯವರು, ರಾಮಣ್ಣ ಲಮಾಣಿಯವರು, ಸುಜಾತ ದೊಡ್ಡಮನಿಯವರು, ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಚಂದ್ರು ಲಮಾಣಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇದೀಗ ಮತ್ತೊಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಜನಪ್ರಿಯ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಮಾನ್ಯ ಸಚಿವರು ಭಾವಚಿತ್ರಕ್ಕೆ, ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಪೂಜ್ಯರಾದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳ ಆಗಮನ ಇದೆ, ಇದು ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಲಿಂಗಾಲೇಶ್ವರ ಸ್ವಾಮಿಗಳು ಬಂದಾಗ ನೀವು ಇಬ್ರು ಬಂದು ಅದನ್ನ ಆಗಮನ ಮಾಡಿಕೊಡ್ರಿ ಅಂತ ಹೇಳಿದರು. ಆದ್ರಿಂದ ಇವತ್ತು ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಇಬ್ಬರು ಬಂದು ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮಗೆ ಜೊತೆಗೆ ಈ ಸಂತೋಷದ ಸಮಾರಂಭದಲ್ಲಿ ಇರೋದು ನಮಗೆ ವಿಶೇಷವಾಗಿರ್ತಕ್ಕಂಥ, ಅವ್ರಿಗೂ ಅಭಿನಂದಿಸ್ತೀನಿ. ನಿರ್ಮಿತಿ ಕೇಂದ್ರದವರು ಶಿರೋಳ ಅವ್ರಿಗೂ ಸಹಿತ ಅಭಿನಂದಿಸ್ತೀನಿ. ಈಗಾಗಲೇ ಬಹಳಷ್ಟು ವಿಷಯಗಳನ್ನ ಮಾನ್ಯ JS ಪಾಟೀಲ್ ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕಿಂತ ಮೊದಲೇಕ ರಾಮಣ್ಣ ಲಮಾಣಿಯವರು, ರಾಮಕೃಷ್ಣ ದೊಡ್ಡಮನಿಯವರು, ಸುಜಾತ ದೊಡ್ಡಮನಿಯವರು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಮಾನ್ಯ JS ಪಾಟೀಲರು ತಮ್ಮ ಮಹತ್ವದ ಮಾತುಗಳಲ್ಲಿ ಈ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ಸಹಿತ ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೇನು ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ರಾಜ್ಯಕ್ಕೆ ನೀಡಿದ್ದೇವೆ. ಇದು ಭಾಳ ಮಂದಿ ಮಾತಾಡ್ತಿರ್ತಾರೆ. ಅದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡಿದ್ರಿ, ಅನ್ನಭಾಗ್ಯ ರೀ ಅದು 10 kg ಅಕ್ಕಿ ಕೊಡಿದ್ರಿ, ಗೃಹ ಜ್ಯೋತಿ ರೀ ಅದು ಫ್ರೀ ಲೈಟ್ ರೀ, ಶಕ್ತಿ ರೀ ಫ್ರೀ ಬಸ್ ರೀ. ಅಲ್ಲ, ಅಷ್ಟೇ ಅಲ್ಲ, ಯೋಜನೆ ಕಾರ್ಯಕ್ರಮ ಸೇರಿಕೊಂಡು ಈ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ರಾಷ್ಟ್ರದಲ್ಲಿ ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ಕೊಟ್ಟು ಯಶಸ್ವಿಯಾಗಿದ್ದೇವೆ. 1,10,00,000 ಕುಟುಂಬಗಳಿಗೆ ಪ್ರತಿ ತಿಂಗಳ 5,000 ರೂಪಾಯಿ ಮುಗಿಸೋದ್ರ ಮೂಲಕ ಬಡತನ ರೇಖೆಯಿಂದ 1,10,00,000 ಕುಟುಂಬಗಳನ್ನು ನಾವು ಬಡತನ ರೇಖೆ ಮೇಲೆ ತಗೊಂಡು ಬಂದು ಇವತ್ತು ಮಧ್ಯಮ ತರಗತಿ ಅಥವಾ ಕೆಳಮಧ್ಯಮ ತರಗತಿಗೆ ತಂದು ಮುಗಿಸಿದ್ದೇವೆ ಅಂದರೆ ಜಗತ್ತಿನಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಬಡವರನ್ನ ಮೇಲೆತ್ತತಕ್ಕಂಥ ಕಾರ್ಯಕ್ರಮ ಎಲ್ಲೂ ಆಗಿಲ್ಲ. ಎಲ್ಲರ ಆಗಿದ್ರೆ ಹೇಳ್ತಿದ್ರು ಹೇಳಿದ
ಇಂಥ ಒಂದು ಮಹತ್ವದ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಸಾಮಾಜಿಕ ನ್ಯಾಯದ ಸಂಪೂರ್ಣ ಪರಿಕಲ್ಪನೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಇವತ್ತು ನೋಡ್ರಿ, ನೀವು ಬೇಕಾದವ್ರಿಗೋರು ನೀವು ನಮ್ಮ ಗದಿಗೆ ಬರ್ರಿ. ನೀವು ಹೊಂಬಳದಿಂದ ಬಂದರು ಅಂದ್ರೆ GS ಪಾಟೀಲ್ ಮಂದಕ್ಕೆ ಅವ್ರ ಕೈಲಿ ದೂರ ವಾಲ್ಮೀಕಿ ಭವನ, ಮುಂದೆ ಬಂದರು ಅಂತಂದ್ರೆ ಅಂಬೇಡ್ಕರ್ ಭವನ, ಮುಂದೆ ಬಾಬು ಜಗಜೀವನ್ ರಾಮ್ ಭವನ. ಯಾವ ಸಮುದಾಯಗಳು ನಮ್ಮ ಸಮುದಾಯದ ಆಸ್ತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮಗಿರ್ತಕ್ಕಂಥ ಬಡತನ, ನಮಗಿರ್ತಕ್ಕಂಥ ಅಡಚಣೆ ಕಾರಣ ನಾವು ಹೆಂಗೆ ಕಲ್ಯಾಣ ಮಂಟಪ ಕಟ್ಸಿದ್ವಿ, ಇದೆಲ್ಲ ಕೆಲವರಿಗೆ ಮಾತ್ರ ಸಾಧ್ಯ, ಶ್ರೀಮಂತ ವರ್ಗಗಳಿಗೆ ಮಾತ್ರ ಸಾಧ್ಯ ಅನ್ನುವಂಥ ಏನೊಂದು ವಾತಾವರಣ ಇತ್ತು, ಆ ವಾತಾವರಣವನ್ನು ಬದಲಾಯಿಸಿ ಇವತ್ತು ಎಲ್ಲ ವರ್ಗಗಳು, ಅಶಕ್ತ ವರ್ಗಗಳು, ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು ತಮ್ಮದೇ ಆಗಿರ್ತಕ್ಕಂಥ ಸಮಾಜದ ಆಸ್ತಿಯನ್ನು ಯಾರಾದರೂ ನಿರ್ಮಾಣ ಮಾಡೋದಕ್ಕೆ ಕಾರಣೀಕರ್ತರಾಗಿದ್ದರೆ ಅದು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮಹರ್ಷಿ ವಾಲ್ಮೀಕಿ ಭವನ ಕಟ್ಟಿದ್ರೆ ಒಂದು ಕೆಲಸ ಆಗ್ಬೋದು. ಇದ್ರಾಗ ವರ್ಷದಾಗ 100 ಲಗ್ನ ಆಗ್ತಾವ, ಕನಿಷ್ಠ 100 ಲಗ್ನ ಆಗ್ತಾವ. ಈಶ್ವರವ್ರ ನೀವೊಂದು ಮುಂದ್ಕೊಂಡು ಎಲ್ಲರೂ ಕರೆದು ಏನು ಮಾತಾಡ್ಬೇಕು ಅಂದ್ರೆ ಒಂದು 5 ಕಾರ್ಯಕ್ರಮ, 5 ಬರೇ 5 ವಾಲ್ಮೀಕಿಗೆ ಸಂಬಂಧಿಸಿದಂಗೆ, ವಾಲ್ಮೀಕಿ ಸಾಹಿತ್ಯ ಇರಲಿ, ವಾಲ್ಮೀಕಿಯ ರಾಮ ಇರಲಿ, ವಾಲ್ಮೀಕಿಯ ಆದರ್ಶಗಳಿರಲಿ, ವಾಲ್ಮೀಕಿ ಬದುಕಿರಲಿ, ಇವನ್ನ ತಿಳಿಸುವಂತ ಕಾರ್ಯಕ್ರಮ. ಏನು ನಿಮಗೇನು ಶಿರಟ್ಟಿಯರಿಗೆ ನೀವು ಪುಣ್ಯವಂತರು, ಇಲ್ಲೇ ಲಿಂಗಾಲೇಶ್ವರ ಸ್ವಾಮಿಗಳು ಅದಾರ. 5ದಾಗ 2 ಕಾರ್ಯಕ್ರಮ, ಒಂದು ಜನವರಿಗೆ, ಒಂದು ನಾನು ಆಗಸ್ಟ್ನಾಗ ಬರ್ತೇನೆ ತೋರಿ ನಿಮ್ಗೆ ತಿಳಿಸ್ಕೊಳ್ತೀನಿ ಅಂತೇಳಿ ಹೇಳುವಂಥವ್ರು ಒಬ್ಬರು ಇದ್ರೆ, ಈಶ್ವರ್ ಅಂತವ್ರು ಒಂದು ಕ್ಲಾಸ್ ತಗೊಂಡ್ರೆ, ಮತ್ತು ಸಂಜೆಯವರು ಅಂತವ್ರು ಒಮ್ಮೆ ಬಂದು ಹೋಗ್ಬಿಟ್ರು ಅಂದರೆ ಇಲ್ಲೇ ಆದರೂ 4-5 ಕ್ಲಾಸ್, 4-5 ಕಾರ್ಯಕ್ರಮ. ಭಾಳ ಉಮೆ ಬಂದಂಗೆ ವಾಲ್ಮೀಕಿ ಭವನ ಕಟ್ಟಿದ್ದೀವಿ ಅಂತ. ಆ ವಾಲ್ಮೀಕಿ ಭವನ ಕಟ್ಟಿದ್ದಕ್ಕಿಂತ ವಾಲ್ಮೀಕಿನ ಪೂರ್ಣ ಅರ್ಥೈಸ್ಕೊಳ್ಳುವಂಥದ್ದು ಎಲ್ಲರಲ್ಲೂ ಆದರೆ ಅದರಿಂದ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಹೆಂಗಾಗುತ್ತೆ ಅಂದರೆ, ಒಬ್ಬ ಸಾಲಿ ಕಲಿತ ಅಂದರೆ ಅವನಂತ ರಾಷ್ಟ್ರಗಳಲ್ಲೂ ಹೆಂಗೆ ಶ್ರೀಮಂತ ಇರ್ತಾನೆ, ಹಂಗೆ ವಾಲ್ಮೀಕಿ ಬಗ್ಗೆ ನೀವು ಅರ್ಥೈಸ್ಕೊಂಡ್ರೆ ನಿಮ್ಮ ಗೌರವ ಗರ್ವ ಎರಡೂ ಎತ್ತರಕ್ಕೆ ಇರ್ತಾವೆ. ಆ ಕೆಲಸ ಈ ವಾಲ್ಮೀಕಿ ಭವನದ ಮೂಲಕ ಅದು ನಡೀಲಿ, ಜರಗಲಿ ಅಂತೇಳಿ ನಾನು ಹಾರೈಸ್ತೀನಿ. ನಾನು ಅವರ ಈ ಉಪಸ್ಥಿತಿಯನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ನಾವೆಲ್ಲ ಗದಗಿಗೆ ರಿಂಗ್ ರೋಡ್ ಮಾಡಿಕೊಡೋಂತ ಕೇಳಾಕತ್ತೀವಿ. ನಮ್ಮಲ್ಲಿ ಭಾಳಷ್ಟು ರಸ್ತೆಗಳದಾವು, ಆ ರಸ್ತೆಗಳನ್ನ ಕೇಳ್ತೀವಿ. ನಾವು ಅಷ್ಟು ನಿಶ್ಚಿಂತ ಇದ್ದೀವಿ. ಅದೇನಿಲ್ಲ, ನಿಮ್ಮ ಹೈವೇದಿಂದ ನಮ್ಮ ಜಿಲ್ಲೆಯ ಶ್ರದ್ಧಾ ಕೇಂದ್ರ ಆಗಿರ್ತಕ್ಕಂಥ ಯಾವ ಮಠ ಸರ್ವಧರ್ಮಗಳನ್ನು ಸಮಾನವಾಗಿ ಕಂಡು ಜಾತಿ ಧರ್ಮ ಭೇದ ಭಾವ ಯಾವೂ ಇಲ್ಲದೆ ಇವತ್ತು ನಮ್ಮ ಭಾಗದಲ್ಲಿ ಆ ಶ್ರೇಷ್ಠತೆಯನ್ನು ಹೊಂದಿದೆ, ಸುಪ್ರಸಿದ್ಧ ಆಗಿದೆ. ಆ ಶಿರಟ್ಟಿ ಮಠಕ್ಕೆ ಅಲ್ಲಿ ಒಂದು ರೋಡ್ ಬರುವಂಗ ನೀವು ಮಾಡಿಸ್ಕೊಡ್ರಿ ಅಂದರೆ ನನಗೆ ವಿಶ್ವಾಸ ಇದೆ. ಆ ಪ್ರತಿದೇಶ ನಿಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ. ಅಷ್ಟೇ ಅಲ್ಲ,
ಅದರ ಪೂರ್ಣ ಆಗೋಕ್ಕೆ ನಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷ ತರ್ತದೆ. ಅದಕ್ಕೆ ಹಣ ಲೆಕ್ಕ ಹಾಕಿದ್ರೆ ಸ್ವಲ್ಪ ಖುಷಿ ಅನಿಸ್ತದೆ ನಮಗೆ. ನಾವು ಟೂರಿಸಂ ಮಂತ್ರಿಗಳು ಅವರು ಲೆಕ್ಕ ಹಾಕಿ ಮುಂದೆ ಏನು ಇಷ್ಟ ಅಂತ ಅನ್ಸುತ್ತೆ. ಆದರೆ ನಿಮಗೇನು ಆ ದುಡ್ಡು ದೊಡ್ಡದು ಅಲ್ಲ. ಅದಕ್ಕೆ ನಾವು ದಯಮಾಡಿ ಮನಸ್ಸು ಮಾಡಬೇಕು. ನಿಮ್ಮ ಸಾರ್ವಜನಿಕ ಘೋಷಣೆ ನಮಗೆಲ್ಲರಿಗೂ ದೊಡ್ಡ ಶಕ್ತಿ ತಂದುಕೊಟ್ಟೈತಿ. ಚಂದ್ರು ಲಮಾಣಿಯವರು ಚಪ್ಪಲಿ ಹೊಡಿ ನೋಡಿದ್ರೆ ಜಾರಕಿಹೊಳಿ ಅವರು ಇವತ್ತು ಹೂ ಅನ್ನಬೇಕು ಅಂತ ಸ್ನೇಹಿತರೆ, ಈ ಕಾರ್ಯಕ್ರಮ ಭಕ್ತರು ಸೇರಿ ಫಕೀರೇಶ್ವರ ಮಠಕ್ಕೆ ವರ್ಷಕ್ಕೆ 2 ದಿನ 3 ಲಕ್ಷ ಜನ ಬರ್ತಾರೆ ಸರ್. ಅತ್ಯಂತ ದೊಡ್ಡ ಜಾತ್ರೆ ಆಗುತ್ತೆ. ಆ ಒಂದು ಎಸ್ಟಿಮೇಷನ್ ಅನ್ನು ಮಾಡಿಕೊಟ್ಟಿದ್ದಾರೆ. ಅದು ಸೊರಟೂರಿಗೆ ಹೋಗೋ ಹೈವೇ ಇಂದ ಮಠಕ್ಕೆ ಜಾಯಿನ್ ಆಗ್ತಕ್ಕಂಥ ಆ ರೋಡು. ಇದು ಜನರ ಮನಸ್ಸನ್ನ ಮಾತನ್ನ, ಭಕ್ತರ ಮಾತನ್ನ, ಈ ಭಾಗದ ಜನತೆಯ ಬೇಡಿಕೆಯನ್ನ ನಮ್ಮ ಜಿಲ್ಲಾ ಸಚಿವರು ಸಾರ್ವಜನಿಕವಾಗಿ ಮನವಿಯನ್ನು ಮಾಡಿಕೊಂಡ ದೃಷ್ಟಿಯಲ್ಲಿ ಈ ಮನವಿ ಪತ್ರವನ್ನು ಇಲ್ಲೇ ಕೊಡೋದು ಸೂಕ್ತ ಆಗತ್ತೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು, ಇರುವ ಪೂಜ್ಯರ ಅನುಮತಿಯನ್ನು ನಾನು ಪಡ್ಕೊಂಡು ಈ ಮನವಿಯನ್ನ ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಜಗದ್ಗುರು ಫಕೀರೇಶ್ವರ ಮಠಕ್ಕೆ ಕೇವಲ 22 ಕೋಟಿ ರೂಪಾಯಿದ್ದು ಈ ಯೋಜನೆ ಇದೆ. ತಾವು ಅನ್ಕೊಂಡಾಗ 100 ಕೋಟಿದಲ್ಲ ಇದು. ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಬಹಳ ಭಕ್ತಿಪೂರ್ವಕವಾಗಿ ಶ್ರೀಮಠದ ಭಕ್ತರೆಲ್ಲರೂ ಸೇರಿ ಅದನ್ನು ಕೊಡ್ತೀವಿ. ನಾವೆಲ್ಲರೂ ಇದನ್ನ ಮನ್ನಿಸಿದ್ರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಮನವಿ ಪತ್ರವನ್ನ ಮಾನ್ಯ ಸಚಿವರಿಗೆ ಕೊಡ್ತಾ ಇದ್ದೇನೆ. ಮಾನ್ಯ ಜಾರಕಿಹೊಳಿ ಸಾಹೇಬರಿಗೆ ಮನವಿ ಪತ್ರ, ಆ ಕಡೆ ನಮ್ಮ ಹೆಮ್ಮೆಯ ಸಚಿವರಾದಂತಹ ಎಸ್ ಕೆ ಪಾಟೀಲ್ ಸಾಹೇಬರಿಗೂ ಒಂದು ಅಹಿಂದ ಸಂಘಟನೆಯಿಂದ ಒಂದು ಮನವಿ ಪತ್ರ. ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸರಳ ಸಜ್ಜೆ ಸ್ಥಿರತೆಯಲ್ಲಿ ನಿರ್ಮಾಣ ಆಗಬೇಕು. ಅದರ ಸದುಪಯೋಗ ಸಮಾಜ ಜೊತೆ ಇತರ ಸಮಾಜಗಳು ಕೂಡ ಪಡಿಬೇಕನ್ನೋ ಕನಸನ್ನ 10 ವರ್ಷದಿಂದ ಈ ಸಮಾಜ ಶಿವನಗೌಡವರು ಪ್ರಯತ್ನದಿಂದ ಮಾಡ್ತಾರೆ. ಸುಮಾರು ಸಮಸ್ಯೆಗಳನ್ನು ಎದುರಿಸಿ ಅದು ರಾಮಣ್ಣ ಲಮಾಣಿಯದ್ದಾಗಿ 1 ಕೋಟಿಗೆ ಸೀಮಿತ ಆಗಿರುವಂಥ ಕಟ್ಟಡ ನಂತರ ಅದು 2 ಕೋಟಿಗೆ ಆಗಿ ಇವತ್ತು ಹೆಚ್ಚು ಕಮ್ಮಿ ಸಾರ್ವಜನಿಕ ಸೇವೆಗೆ ಅದು ಮುಕ್ತವಾಗಿದೆ. ಇವತ್ತು ಅದನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಸಾರ್ವಜನಿಕ ಅರ್ಪಣೆಯನ್ನು ಮಾಡಿದೆ. ಸರ್ಕಾರ ಬಹಳಷ್ಟು ಸಮುದಾಯಗಳಿಗೆ ವೈಯಕ್ತಿಕವಾಗಿ ಬಹಳಷ್ಟು ಖರ್ಚನ್ನು ಮಾಡ್ತಿದೆ. ಅದು ಯಾವಾಗ ನಮಗೆ ಸಂತೋಷ ಉಂಟು ಮಾಡ್ತಿದ್ರೆ ಅದು ಸರಿಯಾದ ರೀತಿಯಿಂದ ಸದುಪಯೋಗ ಆಗುತ್ತೆ. ಸರ್ಕಾರದ ಹಣ ಸರಿಯಾದ ರೀತಿಯಿಂದ ಉಪಯೋಗ ಆದಾಗ ಮಾತ್ರ ಅವರು ಕನಸು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈಗಾಗಲೇ ಬಹಳಷ್ಟು ಭಾಷಣಕಾರರು ತಮ್ಮ ಅನುಭವಗಳನ್ನು ಹೇಳಿದ್ರು. ಸರ್ಕಾರ ಯಾವ ರೀತಿ ಬಡವರುಗಳಿಗಾಗಿ ಕಾರ್ಯಕ್ರಮ ಆಗ್ತದೆ, ಯಾವ ರೀತಿ ಶಿಕ್ಷಣಗಳನ್ನು ಕೊಡ್ತದೆ, ಅದು ವಸತಿ ಇರ್ಬೋದು, ಇತರ ಶಿಕ್ಷಣ ಇರ್ಬೋದು, ಗ್ಯಾರಂಟಿ ಮೂಲಕ ಸಮುದಾಯದ ಪ್ರಗತಿಗೆ ಹಲವಾರು ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಜನರ ಪ್ರಗತಿಗೆ ಚಿಂತನೆಯನ್ನು ಮಾಡ್ತಾರೆ. ಅದರ ಭಾಗವಾಗಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ಜಗಜೀವನ್ ಬಾಬು ಜಗಜೀವನ್ ರಾಮ್ ಕಾಯ್ ಇರ್ಬೋದು, ಕನಕ ಭವನ ಇರ್ಬೋದು, ಹಲವಾರು ಭವನಗಳನ್ನು ಇವತ್ತು ಸರ್ಕಾರಗಳು ಇವತ್ತು ಸಾರ್ವಜನಿಕ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇದು ಸರಿಯಾದಕ್ಕಿಂತ ಸದುಪಯೋಗ ಆಗಬೇಕು ನಮ್ಮೆಲ್ಲರ ಆಸೆ ಮತ್ತು ಕನಸಾಗಿದೆ. ಅದು ಬಹಳ ಸಂದರ್ಭ ನೋಡಿದ್ದೀವಿ. ಬಹಳ ಉತ್ಸಾಹದಿಂದ ಭವನಗಳನ್ನು ಕಟ್ತೀವಿ, ಸಂಘಗಳನ್ನು ಸ್ಥಾಪನೆ ಮಾಡ್ತೀವಿ, ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು ಮುಂದಿನ ದಿನಗಳಲ್ಲಿ ಅದನ್ನು ಒಯ್ಯುವಂಥ ಪ್ರಯತ್ನ ನಾವು ನಮ್ಮಿಂದ ಸಾಧ್ಯ ಆಗಿರುವ ಸಂದರ್ಭಗಳನ್ನು ಭಾಳ ಮುಗಿಯುತ್ತೆ. ಹೀಗಾಗಿ ಸರ್ಕಾರ ಸುಮಾರು 2 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದೆ. ಇಲ್ಲಿ ನಿರಂತರವಾಗಿ ನಮ್ಮ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು, ಈ ಕಾರ್ಯಕ್ರಮ ಆಗಬೇಕು, ತರಬೇತಿಗಳಾಗಬೇಕು, ಶಿಕ್ಷಣದ ಪಾಠಗಳನ್ನು ಹೇಳಬೇಕು, SSLC ಓದುವಂಥ ಮಕ್ಕಳಿಗೆ ಕರೆಸಿ ತರಬೇತಿ ಕೊಡಬೇಕು, ಸಾರ್ವಜನಿಕ ಕಾರ್ಯಕ್ರಮ ಆಗಬೇಕು. ಇದ್ದಾಗ ಮಾತ್ರ ಅದು ಸರಿಯಾದ್ರಿಂದ ಸದುಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಮುಖಂಡರು
ಇಲ್ಲಿರುವಂಥ ಅಧಿಕಾರಿಗಳು ಕೂಡ ಆ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಇದು ಸೌಲಭ್ಯ ಖಂಡಿತವಾಗಿ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಕಳೆದ 14 ತಿಂಗಳಲ್ಲಿ ಸಾಕಷ್ಟು ಈ ರಾಜ್ಯದ ಪ್ರಗತಿಗೆ ಸಾಕಷ್ಟು ವಿಶೇಷ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಇಲಾಖೆಯ ಹಲವಾರು ಬೇಡಿಕೆಗಳನ್ನ ಈಗಾಗಲೇ ಎಚ್ ಕೆ ಪಾಟೀಲ್ ಸರ್ ಬರೋದಕ್ಕಿಂತ ಮುಂಚೆ ಭಾಳಷ್ಟು ರಸ್ತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ನಾವು ಅತಿಥಿ ಗೃಹದಲ್ಲಿ. ಈ ಸಾರಿ ವಿಶೇಷವಾಗಿ ಮಳೆ ಜಾಸ್ತಿ ಆಗೋದ್ರಿಂದ ಭಾಳಷ್ಟು ರಸ್ತೆಗಳ ಕಟ್ಟೆ ಭಾಳಷ್ಟು ಕೆಟ್ಟಿದೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಈಗಾಗಲೇ ತಾತ್ಪೂರ್ತಿಕವಾಗಿ ರಿಪೇರಿ ಮಾಡುವಂಥ ಮೊದಲನೇ ಹಂತದಲ್ಲಿ ಪ್ರಯತ್ನ ನಾವು ಮಾಡಿದ್ವಿ. ಇನ್ನು ಎರಡನೇ ಹಂತದಲ್ಲಿ ಶಾಶ್ವತ ಪರಿಹಾರ ಮಾಡುವಂಥ ಎರಡನೇ ಹಂತದಲ್ಲಿ ನಾವು ಮಾಡ್ತಾರೆ. ಯಾಕಂದ್ರೆ ಮೊದಲು ಈಗ ಅದನ್ನು ಮೊಟ್ರೇಬಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಎಲ್ಲೆಲ್ಲೂ ಕೆಲವು ಕಡೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ, ಕೆಲವು ಕಡೆ ರಸ್ತೆ ಕೆಳಚು ಹೋಗಿದೆ, ಇನ್ನು ಸಮಸ್ಯೆ ಗುಂಡಿ ಬಿಡುವಂಥ ಪ್ರಯತ್ನ ಆಗಿದೆ. ಹೀಗಾಗಿ ಹಲವಾರು ನಾವು ಕೂಡ ಅದನ್ನು ಒಳ್ಳೆ ರಸ್ತೆ ಮಾಡಬೇಕು ಸಾರ್ವಜನಿಕವಾಗಬೇಕಂತ ನಮ್ಮ ಇಲಾಖೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಈ ಸಾರಿ ನಾವು ಮೈಲಿಗೂಲಿಯನ್ನು ನೆನೆಸ್ಕೊಂಡಿದ್ವಿ. ಹಿಂದೆ 30 ವರ್ಷದಿಂದ ಮೈಲಿಗೂಲಿ ಕೆಲಸ ಮಾಡ್ತಿದ್ರು. ಅವ್ರ ಕೆಲಸ ಅಂದರೆ ಗುಂಡಿಗಳನ್ನು ತಕ್ಷಣ ತುಂಬೋದು, ಅಲ್ಲಿ ನೀರನ್ನು ಹೊರಗೆ ಹಾಕುವಂಥ ಕೆಲಸ ಮಾಡ್ತಿದ್ರು. ಈ ಸಾರಿ ರಾಜ್ಯದಲ್ಲಿ ಒಂದು 1500 ಜನಕ್ಕೆ ಈ ಸಾರಿ ನಾವು ನೆನೆಸಾದ್ವಿ. ಅವ್ರ ಕೆಲಸ ಯಾಕಂದ್ರೆ ಒಂದು ಗುಂಡಿ ತುಂಬಬೇಕಾದ್ರೆ ನಮ್ಗೆ 2 ತಿಂಗಳು ಬೇಕು. ಇವತ್ತು ಹೇಳಿದ್ರೆ ಯಾವ ಪತ್ರಿಕೆ ಅವ್ರು ಬರೀತಾರೆ, ಮಾಧ್ಯಮದಲ್ಲಿ ತೋರಿಸಿ ಕೂಡ ಅದು ಮಾಡ್ಲಿಕ್ಕೆ ನಮ್ಗೆ 2 ತಿಂಗಳು ಬೇಕಾಗ್ತದೆ. ಯಾಕಂದ್ರೆ ನಾವು ನಮ್ಮ ಅಧಿಕಾರಿಗಳು ಹೋಗೋರು, ಅವ್ರಿಗೆ ಎಸ್ಟಿಮೇಟ್ ಇವ್ರು ಮಾಡೋರು. ಭವಗೆಟ್ಟೆ ಕಾನ ರಾಮನಾಥ ಈ ದಿವಸ ಶಿರಟ್ಟಿ ತಾಲೂಕು ಮಟ್ಟದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತನ್ನ ಬದುಕಿನಲ್ಲಿ ಬದಲಾವಣೆಯಾಗುವುದರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತನ್ನ ಬದುಕಿನಲ್ಲಿ ಪರಿವರ್ತನೆಯಾಗುವುದರ ಮೂಲಕವಾಗಿ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಬಹುತೇಕವಾಗಿ ನಮಗೆಲ್ಲ ಗೊತ್ತಿದೆ, ರಾಮಾಯಣವನ್ನು ನಾವೆಲ್ಲರೂ ಸಹ ನಮ್ಮ ಮನೆಯೊಳಗೆ ಟಿ ವಿ ಒಳಗೆ ಧಾರಾವಾಹಿ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ರಾಮಾಯಣವನ್ನು ನೋಡಿರ್ತೀವಿ. ಹಂಗಾರ ಮಹರ್ಷಿ ವಾಲ್ಮೀಕಿಯವರ ದೃಷ್ಟಿಯೊಳಗೆ ರಾಮಾಯಣ ಅಂತಂದ್ರೆ ಬಹುತೇಕ ಮನುಷ್ಯನ ಮಾನವನ ಹಪಾಪಿ ಏನಪ್ಪ ಅಂದ್ರೆ ಅಧಿಕಾರ ಮತ್ತು ಆಸ್ತಿ ಮಾಡಬೇಕನ್ನುವಂಥದ್ದು ಮನುಷ್ಯನ ಹಪಾಪಿ. ಆದರೆ ಈ ಮಾನವನ ಹಪಾಪಿ ಏನಿದೆಯಲ್ಲ, ರಾಮಾಯಣದ ಮೂಲಕವಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಬಹುತೇಕವಾಗಿ ರಾಮಾಯಣ ಅಂತಂದ್ರೆ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದರ ತ್ಯಾಗವನ್ನು ರಾಮಾಯಣ ಅಂತ ಕರೆದ್ರೆ, ಅದೇ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದರ ಜಗಳವನ್ನು, ಗಲಾಟೆಯನ್ನು, ಯುದ್ಧವನ್ನು ಏನಂತ ಕರೆದ್ರು? ಮಹಾಭಾರತ ಅಂತ ಕರೆದ್ರು. ಬಹುತೇಕವಾಗಿ ಹಾಗಾದರೆ ನಿಜವಾದ ಧರ್ಮ ಯಾವುದು? ನಿಜವಾದ ಧರ್ಮ ಯಾವುದಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತೇಳಿ ಇಡೀ ಜಗತ್ತಿಗೆ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಭವಗೆಟ್ಟೆ ಕಾನ ರಾಮನಾಥ ಈ ದಿವಸ ಶಿರಟ್ಟಿ ತಾಲೂಕು ಮಟ್ಟದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತನ್ನ ಬದುಕಿನಲ್ಲಿ ಬದಲಾವಣೆಯಾಗುವುದರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತನ್ನ ಬದುಕಿನಲ್ಲಿ ಪರಿವರ್ತನೆಯಾಗುವುದರ ಮೂಲಕವಾಗಿ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡಿರ್ತಕ್ಕಂಥ
ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಬಹುತೇಕವಾಗಿ ನಮಗೆಲ್ಲ ಗೊತ್ತಿದೆ, ರಾಮಾಯಣವನ್ನು ನಾವೆಲ್ಲರೂ ಸಹ ನಮ್ಮ ಮನೆಯೊಳಗೆ ಟಿ ವಿ ಒಳಗೆ ಧಾರಾವಾಹಿ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ರಾಮಾಯಣವನ್ನು ನೋಡಿರ್ತೀವಿ. ಹಂಗಾರ ಮಹರ್ಷಿ ವಾಲ್ಮೀಕಿಯವರ ದೃಷ್ಟಿಯೊಳಗೆ ರಾಮಾಯಣ ಅಂತಂದ್ರೆ ಬಹುತೇಕ ಮನುಷ್ಯನ ಮಾನವನ ಹಪಾಪಿ ಏನಪ್ಪ ಅಂದ್ರೆ ಅಧಿಕಾರ ಮತ್ತು ಆಸ್ತಿ ಮಾಡಬೇಕನ್ನುವಂಥದ್ದು ಮನುಷ್ಯನ ಹಪಾಪಿ. ಆದರೆ ಈ ಮಾನವನ ಹಪಾಪಿ ಏನಿದೆಯಲ್ಲ, ರಾಮಾಯಣದ ಮೂಲಕವಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಬಹುತೇಕವಾಗಿ ರಾಮಾಯಣ ಅಂತಂದ್ರೆ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದರ ತ್ಯಾಗವನ್ನು ರಾಮಾಯಣ ಅಂತ ಕರೆದ್ರೆ, ಅದೇ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದರ ಜಗಳವನ್ನು, ಗಲಾಟೆಯನ್ನು, ಯುದ್ಧವನ್ನು ಏನಂತ ಕರೆದ್ರು? ಮಹಾಭಾರತ ಅಂತ ಕರೆದ್ರು. ಬಹುತೇಕವಾಗಿ ಹಾಗಾದರೆ ನಿಜವಾದ ಧರ್ಮ ಯಾವುದು? ನಿಜವಾದ ಧರ್ಮ ಯಾವುದಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತೇಳಿ ಇಡೀ ಜಗತ್ತಿಗೆ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಆತ್ಮೀಯರಾದ ಟಿ ಈಶ್ವರ್ ಅವರೇ, ಬಹುಶಃ ಇದು ಮಾತಾಡೋ ಸಮಯವಲ್ಲ, ಊಟ ಮಾಡೋ ಸಮಯ ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈಗ ನಾನು ಬೇಗ ಬಿಟ್ಟರೆ ಅಂದ್ರೆ ನಮ್ಮ ಅಜ್ಜಾರಷ್ಟು ಚಲೋ ಯಾರೂ ಇಲ್ಲಿ ನೋಡ್ರಿ ಅಂತ ನೀವು ನನಗೊಂದು ಬಿರುದು ಕೊಡ್ತೀರಿ. ಹಾಗಾಗಿ ನಾನು ಎಲ್ಲ ಮಾತುಗಳು ಭಾಳ ಚೆನ್ನಾಗಿದ್ದು, ಸಭೆ ಭಾಳ ಚೆನ್ನಾಗಾಯಿತು. ಬಹುಶಃ ನಮ್ಮದೊಂದು ಬಹಳ ವರ್ಷಗಳ ಬೇಡಿಕೆ, ಅದು ಮಠಕ್ಕೆ ಯೋಗ್ಯ ರಸ್ತೆ ಇಲ್ಲ ಅಂತಕ್ಕಂಥದ್ದು. ಆ ರಸ್ತೆಯ ಪ್ರಸ್ತಾಪವನ್ನು ಹಿರಿಯರಾದ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಪ್ರಸ್ತಾವನೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟ PWD ಖಾತೆ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮಾಡೋ ಜವಾಬ್ದಾರಿ ನಮ್ಮದು ಅನ್ನುವಷ್ಟರ ಮೆಟ್ಟಿಗೆ ಮಾತುಗಳನ್ನು ಆಡಿದರು. ನಮಗೇನು ಬೇಕಾಗಿತ್ತು ಅದು ಆಗೈತೆ ಅಂದ ಮೇಲೆ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸೋದು ಮಾತ್ರ ನಮ್ಮ ಕೆಲಸನೇ ಹೊರತಾಗಿ ಮಾತಾಡೋದು ನಮ್ಮ ಕೆಲಸ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಪೂಜ್ಯ ಮಹಾಸ್ವಾಮೀಜಿಯವರು ಕೂಡ ಮೊನ್ನೆ ನಾವು ಅವರು ಕೂಡಿ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಒಂದು ತಾಸು ಮಾತಾಡ್ಕೋತ ಕುಂತಿದ್ವಿ. ಏನೇನೋ ಮಾತಾಡ್ತಾ ಇದ್ವಿ. ಅವಾಗ ಈ ರಸ್ತೆ ಪ್ರಸ್ತಾವನೆ ಆದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಗಮನಕ್ಕೆ ಐತ್ರಿ ಅದು ಅಂತ. ನಾವು ಅವತ್ತು ಮನೆಯೊಳಗೆ ಸಾಹೇಬ್ರ ಹೆಸರು ತೊಗೊಂಡು ಮಾತಾಡಿದ್ವಿ. ಅದನ್ನು ಅಲ್ಲಿ ಬಂದಾಗ ನೋಡೋಣ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ನಮಗೆ ವಾಲ್ಮೀಕಿ ಸಮಾಜದ ಗುರುಗಳು ಹೇಳಿದರು, ಅವರು ಮಾಡ್ತೀನಿ ಅಂತ ಹೇಳೋದಂದ್ರೆ ಮಾಡಿ ಮಾತಾಡ್ತಾರೆ, ಮೊದಲು ಮಾತಾಡೋದಿಲ್ಲ ನಮ್ಮ ಸಾಹೇಬರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಬಹುಶಃ ಇವತ್ತಿನ ದಿವಸ ಇಷ್ಟೇ, ಆ ಜಾತ್ರೆ ದಿವಸ ಹರಿದು ಬರ್ತಕ್ಕಂಥ ಜನಸಾಗರಕ್ಕೆ ನಾನು 25 ವರ್ಷದಿಂದನೂ ಸಮಸ್ಯೆಗಳನ್ನು ನಾನು ನೋಡ್ತಾ ಬಂದಿರೋದ್ರಿಂದ ಗೌರವಾನ್ವಿತ ಉಸ್ತುವಾರಿ ಸಚಿವರಿಗೂ ಮತ್ತು ಖಾತೆ ಸಚಿವರಿಗೂ ಕೂಡ ಅರಿಕೆ ಮಾಡಿಕೊಂಡಾಗ ಬಹುಶಃ ಇಲಾಖೆಯವರು ಅದರದೊಂದು ನಕಾಶೆಯನ್ನು ತಯಾರು ಮಾಡಿದ್ದಾರೆ. ಅದು ಸರಿಯೋ ತಪ್ಪೋ ಅದು ನಾಯಕರಿಗೆ ಬಿಟ್ಟು ವಿಚಾರ. ಒಟ್ಟಾರೆ ಆ ಒಂದು ಮಠಕ್ಕೆ ದೊಡ್ಡ ರಸ್ತೆ ಅವಶ್ಯಕತೆ ಇದೆ ಅನ್ನುವಂಥ ಬೇಡಿಕೆಯನ್ನು ಇವತ್ತಿನ ದಿವಸ ಇಡಲಾಗಿದೆ. ವಾಲ್ಮೀಕಿ ಭವನಕ್ಕೆ ಏನು ಬೇಕಾಗಿದೆ, ಸಮಾಜಕ್ಕೆ ಏನು ಬೇಕಾಗಿದೆ ಅದನ್ನು ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ನನ್ನದು ಕೂಡ ಹೌದು ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಬಹುಶಃ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕಾಣ್ತದೆ. ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮಲ್ಲಿ ದಾಸೋಹ ಭವನದ ಉದ್ಘಾಟನೆಯನ್ನು ನಾಯಕರಿಂದ ಇಟ್ಟುಕೊಂಡಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೊರಟಿದ್ದೇವೆ. ಬಹುಶಃ ತಾವು ಎಲ್ಲರೂ ಪ್ರಸಾದ ಮಾಡಿರಿ, ಇವರು ಎಲ್ಲರೂ ಪ್ರಸಾದ ಮಾಡ್ತಾರೆ. ಮಠದಲ್ಲಿ ಮಾನ್ಯ ನಾಯಕರುಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ, ಅದು ಅಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಆಯಿತು ಅಂತ ಹೇಳಿ ನನ್ನ ಮಾತನ್ನು